ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವ್ಯಾಕೆ ವಿಕ್ಕಿ ಇಷ್ಟೊಂದು ಸುರ್ಗೋಗಿದ್ದೀರಾ? ನೀನ್ ಕಾಣೆ ಆದಾಗಿಂದ ನನಗೆ ಸರಿಯಾಗಿ ಊಟ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಸರಿಯಾಗಿ ನಿದ್ದೆನೂ ಮಾಡಕ್ಕಾಗ್ತಿರ್ಲಿಲ್ಲ. 2 ಸಲ ಆಕ್ಸಿಡೆಂಟ್ ಆಯ್ತು ಗೊತ್ತಾ ನಂಗೆ. ಒಂದ್ಸಲ ನಿನ್ನ ಹುಡ್ಕೊಂಬಂದಾಗ ನನ್ನೇ ಹೊಡೆದು ಕಟ್ಟಾಕಿದ್ರು. ಹಾಗಿರ್ಬೇಕಾದ್ರೆ ಇನ್ ಹೇಗ್ ಚೆನ್ನಾಗಿರಕ್ಕಾಗುತ್ತೆ ಕಲ್ಪನಾ? ನಿನ್ನ ಇಡೀ ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿ ಹುಡುಕಿದ್ದೀನಿ ಕಲ್ಪನಾ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನೀನ್ ಸಿಗ್ತೀಯ ಅನ್ನೋ ನಂಬಿಕೆಯಲ್ಲಿ ಹುಡುಕ್ತಾ ಇದ್ದೆ. ಒಂದೊಂದ್ಸತಿ ಸತ್ತೋಗ್ಬಿಡೋಣ ಅನಿಸ್ತಾ ಇತ್ತು. ಸುಮಾರು ಸಲ ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದೀನಿ. ಆದ್ರೆ ಮಕ್ಕಳ ಮುಖ, ನಿನ್ ಮುಖ ನಂಗೆ ನೆನಪರ್ತಾ ಇತ್ತು. ಬದುಕೋಕ್ ಇಷ್ಟ ಇಲ್ಲ ಅಂದ್ರು ನನಗ್ ನಾನೇ ಸಮಾಧಾನ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೆ. ಪ್ಲೀಸ್ ವಿಕ್ಕಿ, ಸಾಯು ಮಾತೆಲ್ಲ ಆಡ್ಬೇಡ. ಅದಕ್ಕ ನಾವಿಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಹೋರಾಟ ಮಾಡಿ ನೋವು ತೊಂದರೆಗಳನ್ನ ಸಹಿಸ್ಕೊಂಡಿದ್ದು. ನಿನಗೋಸ್ಕರ, ಮಕ್ಕಳಿಗೋಸ್ಕರ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೆ. ಆಗ್ಲೇ ಅಶೋಕ್ ಸರು ದೇವರ ತರ ಜಪಾನಿಂದ ಇಂಡಿಯಾಗ್ ಬಂದ್ರು. ಅವ್ರಿಗೆ ನಾನ್ ಶಿವಗಾಮಿ ಅಲ್ಲ, ಕಲ್ಪನಾ ಅಂತ ಗೊತ್ತಾಯ್ತು.